CSK, where are you going? ತಮಿಳ್ನಾಡಿಗೆ ಗೋಯಿಂಗ್. CSK ಫ್ಯಾನ್ಸ್ ಗೆಲ್ಲ ಸ್ವಲ್ಪ ಬರ್ನೋಲ್ ಇಷ್ಟಿಷ್ಟು ಕೊಡ್ತೀವಿ, ಹಚ್ಕೊಂಡು ಹಂಗೆ ವಾಪಸ್ ಚೆನ್ನಾಗಿ ಹೊರಟೋಗ್ತೀವಿ. 100 ಪಾಯಿಂಟ್ ಇತ್ತು ಅಂದ್ರೆ ನಾವು 7ನೇ ಪ್ಲೇಸ್ ಅಲ್ಲಿ ಇದ್ದೀವಿ. ಅಂದ್ರೆ ತಿರುಪತಿ ತಿಮ್ಮಪ್ಪನ 7 ಬೆಟ್ಟ. ಹೌದು, ತಿರುಪತಿ ತಿಮ್ಮಪ್ಪನದು 7ನೇ ಬೆಟ್ಟ. ಈ ಸಲ ನಾವು ತಿರುಪತಿ ತಿಮ್ಮಪ್ಪನಿಗೂ ಫಸ್ಟ್ ಮ್ಯಾಚ್ ಕೊಟ್ಟಿದ್ದೀವಿ. ಈ ಮ್ಯಾಚ್ ಬಿಟ್ಟಿಲ್ಲ, ಹೊಡೆದು ಬಿಟ್ಟಿವಿ ಮ್ಯಾಚ್. ರೆಕಾರ್ಡ್ ಸೃಷ್ಟಿ ಆಗೋಯ್ತು, ಇವತ್ತು ದಾಖಲೆ ಆಗೋಯ್ತು. ಸರ್ ಬೇರೆ ಸ್ಟೇಡಿಯಂ ಅಲ್ಲಿ 5 ರೂಪಾಯಿ ಟಿಕೆಟ್ ಸಿಗುತ್ತೆ ಲೋಕಲ್ ಅಲ್ಲಿ. ನಮ್ದು ಎಷ್ಟು ಸರ್ ಸ್ಟಾರ್ಟಿಂಗ್ 200 ರೂಪಾಯಿ ಟಿಕೆಟ್ ನಮ್ದು. ನಾವು ಮೊನ್ನೆ ಬ್ಲಾಕ್ ಅಲ್ಲಿ ಬಂದ್ಬಿಟ್ಟು 4,000 ಟಿಕೆಟ್ ಬಂದ್ಬಿಟ್ಟು 10 ರೂಪಾಯಿ ತಗೊಂಡು ಹೋದ್ವಿ. ಇವತ್ತು ಸಿಕ್ಕಿಲ್ಲ, ಇವತ್ತು 15 ಸಾವಿರ ಅಂದ್ರು. ಆದ್ರೂ ಆಚೆಯಿಂದ ನಾವು ಎಂಜಾಯ್ ಮಾಡ್ತೀವಿ ಮ್ಯಾಚ್. ಇವತ್ತು ತುಂಬಾ ಜಾಲಿ ಮಾಡಿ ಖುಷಿ ಮಾಡ್ತೀವಿ. ಕಪ್ಪು ಮುಂಬೈ 5 ಕಪ್ ಬರ್ತಿದೆ, ಏನ್ ಪ್ರಯೋಜನ? ನಮ್ಮ ಕಣ್ಣು ಮುಂದೆನೆ ಮೋಸ ಮಾಡಿದ್ರು ಟಾಸು. ಆ ತರ ಎಷ್ಟು ಮೋಸ ಮಾಡಿರ್ತಾರೆ ಮುಂಬೈ ಅವರು, ಆ ತರ ಎಷ್ಟು ಮಾಡಿರ್ತಾರೆ. ನಮ್ದು ನಿಯತ್ತು ತಾಕತ್ತು ನಮ್ಮ ಹತ್ರ, ನಮ್ ಸ್ವಂತ. ನಾವು ಮೋಸ ಇಲ್ಲ ನಮ್ದು, ನಾವು ನಿಯತ್ತಾಗಿ ಆಡ್ತೀವಿ. ನಾವು ನಮ್ ಕಪ್ಪ ಬೇಕಾರೆ ಇನ್ನ 50 ವರ್ಷಕ್ಕೆ ಆಯ್ತು. ನಾವು ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ನಾವು. ಸರ್ ಈ ಸಲ ಕಪ್ ನಮ್ದೇ ಸರ್. ಹೇಳಿ ಹೆಂಗಿತ್ತು ಮ್ಯಾಚ್? ಸರ್ ಎಲ್ಲರೂ ಕೇಳ್ತಾ ಇದ್ದು 18ರಿಂದ ಮ್ಯಾಚ್ ವಿನ್ ಆಗ್ಬೇಕು ಹೇಳ್ತಾ ಇರೋ. 27ರಿಂದ ಮ್ಯಾಚ್ ವಿನ್ ಆಗ್ಬಿಟ್ಟು ಇವತ್ತು CSK ನಾವು ಹೇಳೋದೊಂದೇ, CSK where are you going? ತಮಿಳ್ನಾಡಿಗೆ ಗೋಯಿಂಗ್ ಅಷ್ಟೇ. ಇವತ್ತು CSK ಫ್ಯಾನ್ಸ್ ಅಲ್ಲ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ ಅಲ್ವಾ. ನಮ್ಗೆ ಅವ್ರ ಬಗ್ಗೆ ಏನು ಇಲ್ಲ ಸರ್, ಎಲ್ಲಾರು ಇಷ್ಟಪಡ್ತೀವಿ. ಯಾಕಂದ್ರೆ ಧೋನಿ ಅವ್ರು ನಮ್ಗೆ ಕಪ್ ಕ್ಯಾಚ್ ಕೊಟ್ಟ ಇಂಡಿಯಾದ ವರ್ಲ್ಡ್ ಕಪ್ ಅಲ್ಲಿ, ನಾವು ಅವ್ರಿಗೆ ಇಷ್ಟಪಡ್ತೀವಿ. ಧೋನಿ 6 ಹೊಡೆದ ಪಕ್ಕ ಇದ್ದ, ತಲಾ ಪುಡಿ ಏನ್ ಪುಡಿಯೋದು? ಪುಡಿ ಗಿಡಿಯಲ್ಲ ಇಲ್ಲ ನಮ್ಮ ಹತ್ರ, ಏನ್ ಪುಡಿ ಗಿಡಿಯಲ್ಲ. ನಮ್ಮಲ್ಲಿ ಗೊತ್ತಿರೋ ಒಂದೇ RCB ವಿರಾಟ್ ಕೊಹ್ಲಿ ಅಷ್ಟೇ ಗೊತ್ತಿರೋದು. ಕಿಂಗ್ ಕೊಹ್ಲಿ ಏನ್ ಗೊತ್ತಾಗೋರು 3ನೇ ಓವರು ಫಸ್ಟ್ನೇ ಬಾಲ್ 6 ಹೊಡೆದ ಮೇಲೆ ಹೋಯ್ತು. ಹಂಗೆ ಜೋಪಿದ್ದ ಸುಮ್ಬಿಟ್ಟವನೆ. ಯಾಕಂದ್ರೆ ಸಕ್ಕದಾಗಿತ್ತು. ನಾನು ಇರೋ RPC ಲೆವೆಟ್ಟು ನಮ್ಮ ಬಾಸ್ ಯಾವತ್ತಿರೋ ಕಿಂಗ್ ವಿರಾಟ್. ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ, ಒಳ್ಳೆ ಜೋಶು, ಒಳ್ಳೆ ಎಂಟರ್ಟೈನ್ಮೆಂಟು. ಒಂದು ವಿಷಯ ಹೇಳ್ತೀನಿ, RCB ಆಲ್ಮೋಸ್ಟ್ ಎಷ್ಟೋ ಮ್ಯಾಚ್ ಸೋತಾಗ ಅಶ್ವಿನಿ ಮೇಡಮ್ ಬಗ್ಗೆ ತುಂಬಾ ಜನ ಕೆಟ್ಟದಾಗ ಮಾತಾಡಿದ್ರು. ಇವತ್ತು RCB 6 ಮ್ಯಾಚ್ ಗಂಟೆ ಗೆದ್ದೈತೆ. ಇವತ್ತು ಏನು ಹೇಳ್ತೀರಾ? ಇವತ್ತು ನಾನು ಹಾಕಿರೋ ಟಿ ಶರ್ಟ್ ಬಂದ್ಬಿಟ್ಟು RCB ಅಪ್ಪು ಬಾಸ್ ಇದ್ದಾಗ ಲೋಗೋ ಲಾಂಚ್ ಮಾಡಿದ್ದು, ಆ ಲೋಗೋ ಹಾಕೊಂಡಿದ್ದೀನಿ. ಏನು ಹೇಳ್ತಾರೆ ಇವತ್ತು ಅವ್ರ ದೇವತೆ ಅಂತ ಪೂಜಿಸ್ತಾರಲ್ವಾ? ಕರೆಕ್ಟ್ ಅಲ್ವಾ? ಅವತ್ತು ಏನೋ ಆಗ್ಬಿಟ್ಟಿದ್ರು, ಇವತ್ತು ದೇವತೆ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ಅವೆಲ್ಲ ಬಿಟ್ಬಿಡಿ, ಎಲ್ಲರೂ ಒಂದೇ ತರ ನೋಡ್ಕೊಳ್ಳಿ. ನಿಜವಾಗ್ಲೂ ಇವತ್ತು ಸೂಪರ್ ಆಗಿತ್ತು. CSK ತಿನ್ಸ್ಬಿಟ್ವಿ ಬನ್ನು, RCB ಆಗ್ಬಿಡ್ತು ವಿನ್ನು. ಸಕ್ಕತ್ ಖುಷಿ ಆಯ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಮ್ಯಾಚ್ ಇವತ್ತು ಮಾತ್ರ ನಿಜವಾಗ್ಲೂ CSK. ಸರ್ ಇನ್ನೊಂದು ಡೂಪ್ಲೇಸಿ ರನ್ಔಟ್ ಆದ್ರ ನನ್ನ ಮಕ್ಕಳು, ಇದು IPL ಅಲ್ಲ, ಇದು UPL ಅಂಪೇರ್ ಪ್ರೀಮಿಯರ್ ಲೀಗ್ ಅಂತ ಹೇಳ್ಬೇಕು, ಹೆಸರಿಡ್ಬೇಕು ಇದಕ್ಕೆ ಅಲ್ವಾ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಯಾರೋ ಒಬ್ಬ ಯೂಟ್ಯೂಬರ್ ಸ್ಪೀಕ್ ವಿತ್ ಸುಶಾಂತ್ ಅಂತೆ RCB ಏನಾದ್ರು CSK ಮೇಲೆ ಗೆದ್ಬಿಟ್ರೆ ತಲೆ ಬೋಡ್ಸ್ಕೊತೀನಿ ಹೇಳಿದ. ಚಿನ್ನ ನೀನು ಎಲ್ಲಿದೆ ಗೊತ್ತಿಲ್ಲ, ನನಗೆ ಬಂದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ನಮ್ಮ ಬೇರೆದಲ್ಲಿ ಕಟಿ ಚಾಪಲ್ಲಿ ಬ್ಲೇಡ್ ಮತ್ತು ಬಂದ್ಬಿಡ್ತೀನಿ. ನಿನಗೆ ತಲೆ ಬೋಡ್ಸು ನೋಡ್ಬಿಟ್ಟು ಜನ ತಿರುಪತಿಗೆ ಹೋಗ್ಬಿಟ್ಟು ನನ್ನ ಹತ್ರ ಬರಬೇಕು, ಆ ರೇಂಜಿಗೆ ಬೋಡ್ತೀನಿ. ಅರ್ಥ ಆಯ್ತಾ? RCB ಬಗ್ಗೆ ಮಾತಾಡ್ತೀಯ, ಒಂದು ಟೈಮ್ RCB ಬಗ್ಗೆ ಹೋಗಿ ಜೈ ಅಂತಾನೆ, ಒಂದ್ಸಲ ಫಿಕ್ಸಿಂಗ್ ಅಂತಾನೆ, ಇವತ್ತೇನಂತಾನೆ ಪ್ಲೇ ಆಫ್ ಹೋಗೈತೆ. ಇನ್ನು KKR RR SRH RCB ಫುಲ್ ಗಿಚ್ಚಿ ಗಿಲ್ಲಿಗಿಲ್ಲಿದೆ ಇವತ್ತೆಲ್ಲ. ಬರ್ಕಯ್ಯ ಪೇಪರ್ ಮುಂದೆಗಡೆ ಬರ್ಕೋ, ಬೆಂಗಳೂರು ನಮ್ದು. ಥ್ಯಾಂಕ್ ಯು ಸೊ ಮಚ್. ವೆಲ್ ಸೆಡ್. ಇಲ್ಲ ಒಳ್ಳೆ ಕ್ಯಾಪ್ಷನ್ ಹಿಡ್ಕೊಂಡ್ ಬಂದವನೆ ಸರ್. ನಮ್ಮ ಫ್ರೆಂಡ್ ಮಾಡ್ತಾನೆ ಗೋಬಿ, ಇವತ್ತು ಮ್ಯಾಚ್ ಗೆದ್ದಿದ್ದು RCB. ನಾವು RCB ಫ್ಯಾನ್ಸ್ ಸರ್. ಈ ವಾಟರ್ ಬಾಟ್ಲ್ ಏನಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಂದರೆ CSK ಅವ್ರು ಕೊಡೋಕ್ಕೆ. ಅವ್ರಿಗೆ ಕಾವೇರಿ ನೀರು ಕೊಟ್ಟಿದ್ದೀವಿ ಸರ್. ಇವತ್ತು 1 ಲೀಟರ್ ಬಿಸ್ಲೇರಿ ವಾಟರ್ ಫ್ರೀ ಕೊಡ್ತಾ ಇದ್ದೀನಿ. RCB ಅವರು ಯಾವತ್ತಿದ್ರು 17 ವರ್ಷದಿಂದ ಗೆಲ್ಲಿ ಸೋಲ್ಲಿ ಹಿಂಗೆ ನಡೆದಿರೋದು ಈ ರೋಡಲ್ಲಿ. ಅದೇ ಇವತ್ತು CSK ಅವರು ಈ ಥರ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಂಡಿಡಿಬೇಕು ಇವತ್ತು ಅವ್ರನ್ನ ಎಲ್ಲಿದ್ದಾರೆ ಅಂತ. ನಾವ್ ಹೆಂಗ್ ಓಡಾಡಿರೋ ಸರ್ ನಾವು ಎಲ್ಲ ಟಿ ಶರ್ಟ್ಗಳು ಅದೇ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಧೋನಿ ತಲಾ ಅಂತ ಹೇಳ್ಬಿಟ್ಟಿದ್ರು. ಇವಾಗ ಯಾವ ಧೋನಿ ಮುಳುಗಿಬಿಟ್ರೋ ಏನೋ ನಂಗಂತ ಗೊತ್ತಿಲ್ಲ. ಅವಾಗೆಲ್ಲ ಧೋನಿ ಅಂತಿದ್ರು, ಇವಾಗ ಧೋನಿ ಒಳಗೆ ಮುಳುಗಿ ಕಾವೇರಿ ನೀರಲ್ಲಿ ಇದಾಗ್ಬಿಟ್ಟವ್ರೆ. 17 ವರ್ಷದಿಂದ ಹೆಂಗೆ ಸರ್ ನಾವು ಗೆಲ್ಲಿ ಸೋಲ್ಲಿ ಹಿಂಗೆ ಬಿಟ್ಟಿದ್ದು ನಾವು. ಅದೇ ಇವತ್ತು CSK ಅವರು
ಹುಡುಕ್ಬೇಕು. ಅವ್ರಿಗೆ ಇವತ್ತು ಫ್ರೀ ಬಿಸ್ಲರಿ ವಾಟರ್ ಕೊಡ್ತಾ ಇದೀನಿ. ಯಾರ್ಯಾರೆಲ್ಲ ಸಿಗ್ತಾರೆ CSK ಅವ್ರಿಗೆ ಫ್ರೀ ಬಿಸ್ಲರಿ ಕಾವೇರಿ ನೀರು ಕೊಟ್ಟಿದ್ದೀವಿ. ನಾಳೆಯಿಂದ ಕಾವೇರಿ ನೀರು ಬದಲು ಬಿಸ್ಲರಿ ವಾಟರ್ ಕೊಡ್ತೀವಿ. ಜೈ RCB, ಜೈ ವಿರಾಟ್. ದೃಷ್ಟಿ ತೆಗಿಯಪ್ಪ. ಈ ಸಲ ಕಪ್ ನಮ್ದೆ ಪಕ್ಕ ಈ ಸಲ ಕಪ್ ನಮ್ದೆ. ಇಲ್ಲ ಮಾತಾಡ್ತಾ ಒಂದು ಮಾತು ಹೇಳಿದ್ರು ಪುನೀತ್ ರಾಜ್ಕುಮಾರ್ ಅವರ ವೈಫ್ ಬಗ್ಗೆ, ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ. ಕಂಟಿನ್ಯೂ ಒಂದು 7 ಮ್ಯಾಚ್ಗಳು ಸೋತಾಗ ನಾವು ಒಂದಿಷ್ಟು ಜನಗಳ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವ್ರು ಬಂದು ಆ ಒಂದು ಜರ್ಸಿ ಬಿಡುಗಡೆ ಮಾಡಿದ್ದು ಚೆನ್ನಾಗಿಲ್ಲ ಅಂದಿದ್ದು ಅದ್ರ ಬಗ್ಗೆ ಮಾತಾಡಿದ್ರು. ಬಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಆ್ಯಕ್ಚುಲಿ ಅವ್ರು ನಮ್ಗೆ ಅದೃಷ್ಟ ಇದ್ದಂಗೆ. ಸೊ ಅವರಿಂದನೇ ನಾವು ಮ್ಯಾಚ್ ಗೆದ್ದಿರೋದು ಅಂತ. ಈ ಮ್ಯಾಚ್ನ ಅವ್ರಿಗೆ ಡೆಡಿಕೇಟ್ ಮಾಡಿದ್ರು ತಪ್ಪಾಗಲ್ಲ. ನಮ್ಮ ಕಡೆಯಿಂದ ಅಂದರೆ ಯಾರೋ ಒಬ್ರು ಕ್ರಿಕೆಟ್ಗಳು ಮಾಡಿರ್ತಾರೆ, ಅವ್ರ ಕಡೆಯಿಂದ ನಾವು ಕ್ಷಮೆ ಕೇಳ್ತೀವಿ. ಬಟ್ ಏನೇ ಹೇಳಿ, ನೀವು ಜರ್ಸಿ ಬಿಡುಗಡೆ ಮಾಡಿದ್ದಕ್ಕೆ ಕಂಟಿನ್ಯೂ ಇಷ್ಟು ಮ್ಯಾಚ್ಗಳನ್ನ ಗೆದ್ದಿದ್ದು ನಾವು ಮತ್ತೆ ವಾಪಸ್ಸು ಕ್ವಾಲಿಫೈ ಆಗೋದು. ಸೊ ಹಾಗಾಗಿ ಜರ್ಸಿನ ನೀವೇ ಬಿಡುಗಡೆ ಮಾಡಿ. ಥ್ಯಾಂಕ್ ಯು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಾನು ಇಲ್ಲಿಂದನೇ ಕೇಳ್ಕೊತೀನಿ, ಮುಂದಿನ ಸರಿ ಕೂಡ ನೀವೇ ಜರ್ಸಿ ಬಿಡುಗಡೆ ಮಾಡಿ. ನೀವು ನಮಗೆ ಅದೃಷ್ಟ ಲಕ್ಷ್ಮಿ ಇದ್ದಂಗೆ. ಯಾಕಂದರೆ ನಾವು ಈ ಸರಿ ಮತ್ತೆ ಕ್ವಾಲಿಫೈ ಆಗಿದ್ದೀವಿ. ಸೊ ಕಪ್ಪನ್ನು ಗೆದ್ಕೊಂಡು ಕೂಡ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. CSK ಫ್ಯಾನ್ಸ್ಗೆಲ್ಲ ಸ್ವಲ್ಪ ಬರ್ನೋಲ್ ಇಷ್ಟಿಷ್ಟು ಕೊಡ್ತೀವಿ, ಹಚ್ಕೊಂಡು ಹಂಗೆ ವಾಪಸ್ ಚೆನ್ನಾಗಿ ಹೊರಟೋಗ್ತೀವಿ. I am supporting RCB now. Okay. Kohli. You are supporting RCB now. Yeah, I have a jersey in my bag. Okay. I only came for Dhoni, but my heart is with Kohli. We are also not haters of Chennai, but when it comes to a match, right? So when it comes to a match, right? Of course we need to. Tell me. So we are happy. Yeah, tell me. So we're just happy we got to see Dhoni play. We got Dhoni 6. We are happy, and if this is his last match, we got to see his last match. Okay. So we are happy with that. You just now told that you are a Kohli fan, right? Can you wear that jersey now? Can you wear? That I can't do. Hey, you I can have do a it now. jersey, You but I can won't do remove it. Dhoni's jersey and wear it now. Now Dhoni I'll is wear not it tomorrow. Anyway, Dhoni is not playing, right? Next match I will wear, but I won't remove Dhoni's jersey to wear Virat's now. But Kohli is in my heart. Hey, thank you. ಅಂಡ್ ಇವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಡಿದ್ ನೋಡಿ ವಿ ನೆವರ್ ಎಕ್ಸ್ಪೆಕ್ಟೆಡ್ ಇವ್ರು ಈ ಲೆವೆಲ್ಗೆ ಆಡ್ತಾರೆ ಅಂತ. ಬಟ್ ಅಗೇನ್ ಅಮೇಸಿಂಗ್ ಕಮ್ ಬ್ಯಾಕ್. ಅಂಡ್ ಇವತ್ತು ವಿರಾಟ್ ಕೊಹ್ಲಿ ಆಡಿದ್ದು, ರಜತ್ ಪಾಟಿದಾರ್, ವಿಲ್ ಜಾಕ್ಸ್ ಮೊನ್ನೆ ಹೋದಾಗ ಅವರು ವರ್ಲ್ಡ್ ಕಪ್ಗೆ ವಿ ಫೆಲ್ಟ್ ಸ್ವಲ್ಪ ನಮಗೆ ಬೇಜಾರಾಯಿತು. ಬಿಕಾಸ್ ಒಂದು ಕಡೆ ಎಲ್ಲೋ ನಮಗೆ ಬ್ಲೋ ಆಯಿತು ಅವ್ರು ಇದ್ದಿದ್ದು. ಬಟ್ ಅಗೇನ್ ದಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ಅವ್ರ ಕಂಟ್ರಿ ರೆಪ್ರೆಸೆಂಟ್ ಮಾಡಲೇಬೇಕು. ಬಟ್ ಅಗೇನ್ ಲುಕ್ ಅಟ್ ಎವ್ರಿಬಡಿ ಈಸ್ ಕಾಂಟ್ರಿಬ್ಯೂಟಿಂಗ್. ಅದು ಯಶ್ ದಯಾಲ್ ಆಗಿರ್ಬೋದು ಬೌಲಿಂಗಲ್ಲಿ, ಸಿರಾಜ್ ಆಗಿರ್ಬೋದು, ವಿರಾಟ್ ಕೊಹ್ಲಿ and everybody, Faf du Plessis, everybody are playing really well. I think ಇದು ತುಂಬ ಚಾನ್ಸಸ್ ಜಾಸ್ತಿ ಇದೆ ನಮಗೆ ಟು ವಿನ್ ಅದು ಎತ್ತಕ್ಕೆ ಚಾನ್ಸ್ ಇದೆ. ಆ್ಯಂಡ್ ಇವತ್ತು ಕೂಡ ಚೆನ್ನಾಗಿ ಆಡಿದ್ರು. ಆ್ಯಂಡ್ CSK ಅಂತ ರೈವಲ್ರ ಹತ್ರ ಏನೂ ಇಲ್ಲ, ಎಲ್ಲರ ಜೊತೆ ಹೆಂಗೆ ಆಡಿದ್ರು ಇವತ್ತು ಕೂಡ ಹಾಗೆ ಆಡಿದ್ದಾರೆ. ದೇ ಡಿಸರ್ವ್ ಟು ಬಿ ಇನ್ ಅ ಪ್ಲೇ ಆಫ್ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಹೋಪ್ಫುಲಿ ದೇ ಶುಡ್ ವಿನ್ ದ ಟ್ರೋಫಿ ದಿಸ್ ಇಯರ್. Definitely, it's not hopefully. Definitely we win the trophy. Yes. ಮ್ಯಾಚು ಸಕ್ಕತ್ತಾಯಿತು, ರೋಲರ್ ಕೋಸ್ಟರ್ ರೈಡ್ ತರ ಇತ್ತು. ಏನು ಇಷ್ಟೊಂದು ಸ್ವೆಟ್ ಆಗ್ಬಿಟ್ಟಿದ್ದೀರಾ? ಅದು ಅಪ್ಸ್ ಡೌನ್ಸ್ ಎಲ್ಲ 4 ಓವರ್ಸ್ಗೂ ಚೇಂಜ್ ಆಗ್ತಾ ಇತ್ತು ಮ್ಯಾಚು. ಓಕೆ. ಲಾಸ್ಟ್ ಇಯರ್ 2023 ವರ್ಲ್ಡ್ ಕಪ್ ಅಲ್ಲಿ ಜಡೇಜಾಗೆ ಒಂದು 2 ಮ್ಯಾಚ್ ಟೆಂಡೆನ್ಸ್ ಬೇಕಿತ್ತಲ್ಲ, ಹೌದು. ಅದೇ ಸಿಚುಯೇಷನ್ ಸೇಮ್. ಓಕೆ. ಅದೇ RCB ನೋಡಿ ಬಿಟ್ಕೊಳ್ಳಿಲ್ಲ. ಬಟ್ ಡುಪ್ಲೆಸಿಸ್ ರನ್ಔಟ್ ಆಯ್ತಲ್ಲ, ಅದೇನು ರನ್ಔಟ್ ಅದು? ನಮ್ಮ ಕಣ್ಗಂತೂ ಟಚ್ ಆಗಿರೋ ಕಾಣಿಲ್ಲ. ಥರ್ಡ್ ಅಂಪೈರ್ ಅದು ಯಾವ್ದು ದೇವ್ರು ಕಾಣಿಸ್ತಾವ ನನಗೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ತುಂಬಾ ಇನ್ಸಿಡೆಂಟ್ಗಳು ಆಗಿದೆ ಈ ಸರಿ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಕ್ಯಾಚ್ ಬೌಂಡ್ರಿ ಹತ್ರ ಹಿಡಿದಾಗ ಶೂಸ್ ತಾಗಿತ್ತು, ಅದನ್ನು ಕೂಡ ಔಟ್ ಕೊಟ್ಟಿದ್ರು. ಅವ್ರನ್ನ ಮಾಡ್ಬೋದು, ಇನ್ವೆಸ್ಟಿಗೇಟ್ ಮಾಡ್ಕೊಡ್ಬೋಯ್ತು. ಮಿಸ್ ಆಯ್ತು, ಅದು ನಮಗೂ ಗೊತ್ತಾಗಲಿಲ್ಲ ಸ್ಟೇಡಿಯಂ ಇದರಲ್ಲಿ. ಬಟ್ ನಮ್ಗೆ ಔಟ್ ಇಲ್ಲ ಅನ್ಸ್ತು. ಓಕೆ, ಬಟ್ ಎಂಡಲ್ ಗೆದ್ವಿ. ಇದೊಂದು ಮ್ಯಾಚ್ ನಮಗೆ ಕಪ್ ಗೆದ್ದಿಲ್ಲ ಅಂದ್ರೆ ಓಕೆ, ಇದೊಂದು ಮ್ಯಾಚ್ ನಮಗೆ ಒಂದು 10 ಕಪ್ ಇಲ್ಲ ಇವಾಗ ಕ್ವಾಲಿಫೈ ಆಗಿದ್ವಿ, ಕಪ್ ಗೆದ್ದೇ ಗೆಲ್ತೀವಿ ನಾವು. ಗೆದ್ದೇ ಗೆಲ್ತೀವಿ. ನಮ್ಗೆ ಆಲ್ರೆಡಿ ಕಪ್ ಗೆದ್ದಿರೋ ಫೀಲಿಂಗು. ಚೆನ್ನೈ ಹೊಡಿತೀವಲ್ಲ, ಚೆನ್ನೈ ಹೊಡೆಯೋದ್ರಲ್ಲಿ ಅದು ಎಷ್ಟು ಮಜಾ ಇದೆ ಅಂದ್ರೆ ಹೇಳಕ್ಕಾಗಲ್ಲ. ಅಂತ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಬಂತು. RCB ಫ್ಯಾನ್ ಆಗಿ ಇವತ್ತು ನೆಮ್ಮದಿ ಆಯ್ತು ಇವತ್ತು.